ಇನ್ನು ಮಿಥುನ ರಾಶಿಗೆ ಹೋಗೋಣ. ಮಿಥುನ ರಾಶಿಯವರಿಗೆ ವೃತ್ತಿಯಲ್ಲಿ ಅಧಿಕಾರ ಪ್ರಶಂಸೆ ಸಿಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ತೊಂದರೆ ಸಾಧ್ಯತೆ ಸೂಚಿಸ್ತಾ ಇದೆ. ಹಣ, ಕುಟುಂಬ ಘರ್ಷಣೆಗಳು, ಸ್ತ್ರೀಯರಿಗೆ ಸ್ವಲ್ಪ ಧೈರ್ಯ ಸಾಹಸ ಚೆನ್ನಾಗಿದೆ, ಹುಂಬತನವೂ ಇದೆ, ಆದರೆ ಒರಟುತನವೂ ಇದೆ. ಅಲ್ಲಿ ದ್ವಿತೀಯದಲ್ಲಿ ಮಾಂದಿ ಸಂಚರಿಸುವಾಗ ಒರಟುತನ ಮತ್ತು ಹಣಕಾಸಿನ ತೊಂದರೆಗಳು ಉಂಟಾಗ್ತಕ್ಕಂಥದ್ದು, ಮಾತಿನ ಘರ್ಷಣೆಗಳು. ನಚಾಟು ವಾಕ್ಯಂ ಕಲಹಾಯಮಾನು ನವಿತ್ತ ಧಾನ್ಯಂ ಪರದೇಶವಾಸಿ ಅಂತ. ಮನೆಯಲ್ಲೂ ಇರಲ್ಲ, ಮನೇಲಿರೋಕ್ಕಾಗಲ್ಲ, ನಾನು ಹೊರಗಡೆ ಇರ್ತೀನಿ, ನಮ್ಮ ಮನೆಗೆ ಕಿರಿಕಿರಿ ಆಗ್ತಾಯಿದೆ, ಈ ರೀತಿಯ ಒಂದು ಸಂದರ್ಭಗಳು ಎದುರಾಗುತ್ತೆ ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ. ಹೀಗಾಗಿ ಸ್ವಲ್ಪ ಎಚ್ಚರ ವಹಿಸಿ, ಕುಟುಂಬದಲ್ಲಿ ಘರ್ಷಣೆಗಳು ಮಾಡ್ಕೋಬೇಡಿ, ಸಮಾಧಾನವಾಗಿರಿ, ಶಾಂತವಾಗಿರಿ. ಜನ್ಮದ ಗುರುವಿದ್ದಾನೆ, ಹೀಗಾಗಿ ಆತಂಕ ಬೇಡ. ಕರ್ಮಸ್ಥಾನ ತುಂಬ ಚೆನ್ನಾಗಿದೆ, ಹೀಗಾಗಿ ವೃತ್ತಿಯಲ್ಲಿ ಅನುಕೂಲ ಇತ್ಯಾದಿ ಕಾಣ್ತೀರ, ಯೋಚನೆ ಬೇಡ. ಇನ್ನು ವಾರದ ಅಂತ್ಯ ಗಮನಿಸ್ಕೊಳ್ಳೋಣ. ವಾರಾಂತ್ಯದಲ್ಲಿ ವೃತ್ತಿಯಲ್ಲಿ ಅಧಿಕಾರ ಬಡ್ತಿ ಚೆನ್ನಾಗಿದೆ, ಸ್ನೇಹಿತರು ಬಂಧುಗಳ ಸಹಕಾರ ಚೆನ್ನಾಗಿರ್ತದೆ, ವಿಶೇಷ ಕಾರ್ಯಗಳ ಜವಾಬ್ದಾರಿಯು ವಹಿಸಲಾಗುತ್ತೆ ನಿಮಗೆ. ವಸ್ತ್ರಾಭರಣ ವ್ಯಾಪಾರಿಗಳಿಗೂ ತುಂಬ ಚೆನ್ನಾಗಿದೆ, ಶುಕ್ರ ಚೆನ್ನಾಗಿದ್ದಾನೆ. ಕುಜನೂ ಕರ್ಮಸ್ಥಾನಕ್ಕೆ ಬಂದಾಗ ದಿಗ್ಬಲ ರವಿಯಿಂದ, ಕುಜನಿಂದ ಒಳ್ಳೆಯ ವಿಶೇಷ ಲಾಭಗಳನ್ನು ಕಾಣ್ತೀರ, ಲಾಭಾಧಿಪತಿ ಅಲ್ವಾ, ಹೀಗಾಗಿ ವಿಶೇಷ ಲಾಭಗಳಿಗೆ ಅನುಕೂಲ ಆಗುತ್ತೆ. ನಿಮಗೂ ಅಷ್ಟೇ, ವೈದ್ಯಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಮತ್ತು ಯಾವುದು ನಾವು ಈ ಎಲೆಕ್ಟ್ರಾನಿಕ್ಸ್ ಅಂತೀವೋ, ಎಲೆಕ್ಟ್ರಿಕಲ್ ಅಂತೀವೋ, ಅವುಗಳ ಕ್ಷೇತ್ರಗಳಲ್ಲಿ ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಆಗಬಹುದು. ಹೀಗೆ ಎಲೆಕ್ಟ್ರಿಕ್ ರಿಲೇಟೆಡ್ ಯಾವುದಿದೆ, ಅದು ಬೆಂಕಿ ಎಲ್ಲಿಲ್ಲ ಹೇಳಿ, ಎಲ್ಲ ಕಡೆಗೂ ಒಂದಲ್ಲ ಒಂದು ಕನೆಕ್ಟ್ ಆಗಿರುತ್ತೆ. ಆ ರೀತಿಯಲ್ಲೆಲ್ಲ ಹೆಚ್ಚಿನ ಶುಭ ಫಲ ಕಾಣಲಿಕ್ಕೆ ಅವಕಾಶ ಇದೆ. ಮುಖ್ಯವಾಗಿ ಪೊಲೀಸ್ ಡಿಪಾರ್ಟ್ಮೆಂಟು, ಸರ್ಕಾರ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು, ಅಲ್ಲೆಲ್ಲ ತುಂಬ ಚೆನ್ನಾಗಿದೆ. ಯಾಕೆಂದರೆ ರವಿ, ಶನೈಶ್ಚರ, ಕುಜ ಅಷ್ಟೂ ಜನ ಕರ್ಮಸ್ಥಾನದಲ್ಲಿ ಸಂಚರಿಸುವಾಗ ಹೆಚ್ಚಿನ ಬಲ ಕಾಣಬಹುದು. ಪ್ರಾರ್ಥನೆಗೆ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನ ಸಾಧ್ಯವಾದರೆ ಹೋಗಿ ಬನ್ನಿ, ಇಲ್ಲ ಸ್ಮರಣೆ ಮಾಡಿದ್ರೂ ಆಗುತ್ತೆ. ಈ ಪ್ರಾರ್ಥನೆ ತುಂಬ ಸಹಾಯವಾಗುತ್ತೆ ಈ ವಾರದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.